ಹಲೋ ಗೈಸ್. RCB 5 ಮ್ಯಾಚ್ ಒಳಗ 4 ಮ್ಯಾಚ್ ಸೋತದ, ಒಂದ್ ಮ್ಯಾಚ್ ಗೆದ್ದದ. ಆದ್ರೂ RCB ಅಭಿಮಾನಿಗಳು ಹೋಪ್ಸ್ ಅಂತೂ ಕಳ್ಕೊಂಡಿಲ್ಲ. ಈ ವರ್ಷ ಪ್ಲೇ ಆಫಿಗೆ ಹೋಗ್ತೇವಿ. ಈ ವರ್ಷ ಪ್ಲೇ ಆಫಿಗೆ ಹೋಗೋ ಚಾನ್ಸ್ ಅದ. ಯಾವ ಟೈಪ್ ಹೋಗ್ತೇವಿ ಅನ್ನೋದನ್ನ ಈ ವಿಡಿಯೋದಾಗ ಡಿಸ್ಕಷನ್ ಮಾಡೋನು. ಆದ್ರ RCB ಸೋಲಿಗೆ ಕಾರಣ ಯಾರು, RCB ಹಿಂಗ್ಯಾಕ್ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಡಾಕತ್ತದ ಅನ್ನೋದು ನಾವ್ ಎಲ್ಲಾರು ಡಿಸ್ಕಷನ್ ಮಾಡಾಕತ್ತೇವಿ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಟೀಮ್ ಒಳಗ್ ಪ್ಲೇಯರ್ ಸರಿ ಆಡಾಕತ್ತಿಲ್ಲ, ಬ್ಯಾಟಿಂಗ್ ಆಡಿದ್ರೆ ಬಾಲಿಂಗ್ ಆಗತ್ತಿಲ್ಲ, ಬಾಲಿಂಗ್ ಆಡಿದ್ರೆ ಬ್ಯಾಟಿಂಗ್ ಆಗತ್ತಿಲ್ಲ, ಇವ್ರಿಬ್ರು ಚಲೋ ಆಡಿದ್ರೆ ಫೀಲ್ಡಿಂಗ್ ಒಳಗೆ ಮ್ಯಾಚ್ ಬಿಟ್ಟು ಕೊಡಾಕತ್ತಾರ. ಇವೆಲ್ಲ ಸಮಸ್ಯೆ ಹಿಡ್ಕೊಂಡು RCB ಪ್ಲೇ ಆಫ್ ಹೋಗೋದಿಲ್ಲ ಅಂತ ಎಲ್ಲಾರು ಮಾತಾಡಕತ್ತಾರ. ಆದ್ರ RCB ಈ ಸಲ 100% ಪ್ಲೇ ಆಫ್ ಹೋಗ್ತದ. ಯಾಕಂದ್ರ ನೆಕ್ಸ್ಟ್ ಮ್ಯಾಚ್ ಆಗೋ ಈ ದೊಡ್ಡ ಬಿಗ್ ಚೇಂಜಸ್ ಏನೇನ್ ಅದಾವ ಇವ RCB ಗೆ ಪ್ಲಸ್ ಆಗ್ತದ. ಯಾವ RCB ಟೀಮಿಗೆ ಫಸ್ಟ್ ಮೇನ್ ರೀಸನ್ ನಾವು ಸೋಲಾಕ್ ಕಾರಣ ಏನಂತಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲ. ಮ್ಯಾನೇಜ್ಮೆಂಟ್ ಅದ್ರ ಕೆಲಸ ಮಾಡದ. ಆದ್ರ ಸೋಲಿಗೆ ಮೇನ್ ಕಾರಣ ಯಾರು ಅಂತಂತಂದ್ರೆ ಕ್ಯಾಪ್ಟನ್ ಡುಪ್ಲೆಸಿಸ್. ಯಾಕಂದ್ರೆ ಒಂದ್ ಕಡೆಯಿಂದ ಬ್ಯಾಟ್ ಇಂದ ರನ್ ಬರಾಕತ್ತಿಲ್ಲ, ಇನ್ನೊಂದ್ ಕಡೆ ಕ್ಯಾಪ್ಟನ್ಶಿಪ್ ಸರಿ ಆಗಾಕತ್ತಿಲ್ಲ. ಯಾಕಂದ್ರೆ ನೋಡ್ರಿ, ನಾವು ಒಂದ್ ಮ್ಯಾಚ್ ಗೆದ್ದೇವಿ. ಆ ಮ್ಯಾಚ್ ಒಳಗ ಮೇನ್ ಪರ್ಫಾರ್ಮೆನ್ಸ್ ಯಾರ್ದಿತ್ತು ಅಂತಂದ್ರೆ ಮಹಿಪಾಲ್ ಲೋಮಾರ್. ಅವ್ರನ್ನ ಪ್ಲೇಯಿಂಗ್ 11 ಒಳಗೆ ಆಡ್ಸಾಕತ್ತಿಲ್ಲ. ಮತ್ತ ಒಂದ್ ಕಡೆ ವೈಶಾಖ್ ವಿಜಯಕುಮಾರ್ ಅವ್ರ ಬಾಲಿಂಗ್ ಚಲೋ ಬೀಳಾಕತ್ತದ, ಅವ್ರನ್ನ ಪ್ಲೇಯಿಂಗ್ 11 ಹಾಕೋಕತ್ತಿಲ್ಲ. ಸೊ ಒಂದ್ ಕಡೆ ಬ್ಯಾಟಿಂಗ್ ನಿಂದ ಪರ್ಫಾರ್ಮೆನ್ಸ್ ಇಲ್ಲ, ಕ್ಯಾಪ್ಟನ್ಶಿಪ್ ಒಳಗೂ ಪರ್ಫಾರ್ಮೆನ್ಸ್ ಇಲ್ಲ ಅಂದಾಗ RCB ಟೀಮ್ ಹೆಂಗ ಗೆಲ್ತದ? ಒಬ್ರ ವಿರಾಟ್ ಕೊಹ್ಲಿ ಎಷ್ಟಂತ ಪ್ರಯತ್ನ ಮಾಡ್ಬೇಕು? ಈಗ ಅದ ಕಾರಣಕ್ಕನ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದ್ ಬಿಗ್ ನ್ಯೂಸ್, ಹೊಸ ನ್ಯೂಸ್, ಗುಡ್ ನ್ಯೂಸ್ ಏನಾದ್ರು ನಮಗ್ ಬರೋದದ ಅಂತಂದ್ರೆ ಅದ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್. ಡುಪ್ಲೆಸಿಸ್ ತಾನಾಗೆ ಕ್ಯಾಪ್ಟನ್ಶಿಪ್ ನ ವಿರಾಟ್ ಕೊಹ್ಲಿ ಕೊಡ್ಬೇಕು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಒಳಗೆ ಅಗ್ರೆಸಿವ್ಲಿ ಈ ಟೀಮ್ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರ ನಾವು ಎಲ್ಲಾರು ನೋಡಿದೇವಿ. ಅದನ್ನ ಮತ್ತೊಮ್ಮೆ ನೋಡುವಂತ ಅವಕಾಶ ನಮ್ಗೆಲ್ಲರಿಗೂ ಸಿಗೋಂಗ್ ಕಾಣಕತ್ತಾರ. ಈ ಟೀಮ್ ಒಳಗ ಒಂದ್ 5 ಬಿಗ್ ಚೇಂಜಸ್ ಯಾವ ಆಗ್ಬೇಕು ಅನ್ನೋದನ್ನ ನಾ ಈ ವಿಡಿಯೋದಾಗ ಹೇಳ್ತೇವಿ. ನಮ್ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಚೇಂಜಸ್ ಟೀಮ್ ಒಳಗೆ ಏನಾದ್ರು ಆಗ್ಬೇಕು ಅಂತಂತಂದ್ರ ಅದು ಕ್ಯಾಪ್ಟನ್ಶಿಪ್ ಚೇಂಜ್ ಆಗ್ಬೇಕು. ಡುಪ್ಲೆಸಿಸ್ ಇಂದ ಕ್ಯಾಪ್ಟನ್ಶಿಪ್ ವಿರಾಟ್ ಕೊಹ್ಲಿ ಹೋಗ್ಬೇಕು. ಯಾಕಂದ್ರೆ ಡುಪ್ಲೆಸಿಸ್ ಕಡೆಯಿಂದ ರನ್ ಬರಾಕತ್ತಿಲ್ಲ, ವಿರಾಟ್ ಕೊಹ್ಲಿ ಪ್ರೆಷರ್ ಆಗಾಕತ್ತದ, ವಿರಾಟ್ ಕೊಹ್ಲಿ ಒಬ್ರ ಆಡಾಕತ್ತಾರ. ಈ ಮೂಮೆಂಟ್ ಒಳಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಕೊಟ್ಟು ಡುಪ್ಲೆಸಿಸ್ ಫ್ರೀ ಆಗಿ ಬಿಟ್ರ, ಫ್ರೀ ಹ್ಯಾಂಡ್ ಆಗಿ ಡುಪ್ಲೆಸಿಸ್ ಆಡೋ ಚಾನ್ಸ್ ಅದ. ಇಲ್ಲ ಅಂತಂದ್ರೆ ಬೇರೆ ವಿಚಾರ ಮಾಡಾಕ್ ಬರ್ತದ. ಫಸ್ಟ್ ಆಫ್ ಆಲ್ ಏನಾದ್ರು ಚೇಂಜಸ್ ಆಗ್ಬೇಕು ಅಂತಂತಂದ್ರೆ ಕ್ಯಾಪ್ಟನ್ಶಿಪ್ ಚೇಂಜ್ ಆಗಿ ವಿರಾಟ್ ಕೊಹ್ಲಿ ಬರ್ಬೇಕು. ವಿರಾಟ್ ಕೊಹ್ಲಿ ಮಹಿಪಾಲ್ ಲೋಮರ್ ಅಂತ ಬ್ಯಾಟ್ಮನ್ಸ್ ಚಾನ್ಸ್ ಕೊಡ್ತಾರ. ಯಾರ್ ಟೀಮ್ ಒಳಗೆ ಪರ್ಫಾರ್ಮೆನ್ಸ್ ಚಲೋ ಮಾಡಕತ್ತಾರ ಅವ್ರಿಗೆ ಚಾನ್ಸ್ ಕೊಡ್ತಾರ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಒಳಗ RCB 100% ಬೆಟರ್ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತದ. ಸೆಕೆಂಡ್ ಬಿಗ್ ಚೇಂಜಸ್ ಏನಾದ್ರು RCB ಟೀಮ್ ಒಳಗೆ ಆಗ್ಬೇಕು, ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಂತಂತಂದ್ರ ಸೆಕೆಂಡ್ ಬಿಗ್ ಚೇಂಜಸ್ ಇಸ್ ಡುಪ್ಲೆಸಿಸ್ ಪ್ಲೇಯಿಂಗ್ 11 ಹೊರಗಡೆ ಹಾಕ್ಬೇಕು, ವಿಲ್ ಜಾಕ್ಸನ್ ಒಳಗಡೆ ತಗೋಬೇಕು. ಯಾಕಂದ್ರೆ ನಾವು ಸೌತ್ ಆಫ್ರಿಕಾ T20 ಲೀಗ್ ಒಳಗೆ ನೋಡಿದೇವಿ, ವಿಲ್ ಜಾಕ್ಸನ್ ಡುಪ್ಲೆಸಿಸ್ ಗಿಂತ ಬೆಟರ್ ಫಾರ್ಮ್ ಒಳಗ ಅದಾರು. ಟೀಮಿಗೆ ಬಹಳ ಪಾಸಿಟಿವ್ನೆಸ್ ಆಡ್ ಮಾಡುವಂತ ಕೆಪಾಸಿಟಿ ಅವ್ರ ಕಡೆ ಅದ. ವಿಲ್ ಜಾಕ್ಸನ್ ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಬಂದ್ರು ಅಂತಂತಂದ್ರೆ ವಿರಾಟ್ ಕೊಹ್ಲಿಗೆ ಮತ್ತೊಂದಿಷ್ಟು ಬಲ ಬಂದಂಗ ಆಗ್ತದೆ. ವಿರಾಟ್ ಕೊಹ್ಲಿ ರನ್ ಚೇಸಿಂಗ್ ಮಾಸ್ಟರ್ ಇದಾರ, ಫಸ್ಟ್ ಬ್ಯಾಟಿಂಗ್ ಒಳಗಿದ್ರು ಆಡ್ತಾರ. ವಿರಾಟ್ ಕೊಹ್ಲಿ ಒಂದು ಸಪೋರ್ಟ್ ಸಿಕ್ತು ಅಂತಂದ್ರೆ ವಿರಾಟ್ ಕೊಹ್ಲಿ 100% RCB ಟೀಮ್ ನ ಪ್ಲೇ ಆಫ್ ಕರ್ಕೊಂಡು ಹೋಗ್ತಾರು. ಸೊ ಡುಪ್ಲೆಸಿಸ್ ಟೀಮ್ ಇಂದ ಹೊರಗಡೆ ಇರಬೇಕು. ವಿಲ್ ಜಾಕ್ಸನ್ ಚಾನ್ಸ್ ಕೊಟ್ರ RCB ಬ್ಯಾಟಿಂಗ್ ಲೈನ್ ಅಪ್ ಮತ್ತೆ ಸ್ಟ್ರಾಂಗ್ ಆಗೋ ತರ ಕಾಣ್ತದ. ನೆಕ್ಸ್ಟ್ ಚೇಂಜಸ್ RCB ಮ್ಯಾನೇಜ್ಮೆಂಟ್ ಏನಾದ್ರು ವಿಚಾರ ಮಾಡ್ಬೇಕು ಅಂತಂತಂದ್ರ ಓವರ್ ರೇಟೆಡ್ ಆಲ್ರೌಂಡರ್ ಕ್ಯಾಮ್ರಾನ್ ಗ್ರೀನ್ ನ ಟೀಮ್ ನಿಂದ ಹೊರಗಡೆ ಹಾಕ್ಬೇಕು, ಟಾಮ್ ಕರನ್ ಒಳಗಡೆ ತಗೋಬೇಕು. ನಾವು ಇವ್ರನ್ನೆಲ್ಲ ಆಪ್ಷನ್ ದಾಗ ತಗೊಂಡೇವಿ. ಇವ್ರನ್ನೆಲ್ಲ ಆಪ್ಷನ್ ದಾಗ ತಗೊಂಡೇವು ಅಂತಂದ್ರೆ ಇವ್ರನ್ನೆಲ್ಲ ಬೆಂಚ್ ಕಾಸೋದಿರೋದಿಲ್ಲ. ಇವ್ರಿಗೆ ಯಾವ ಮೂಮೆಂಟ್ ಗೆ ಟೀಮ್ ಹೆಲ್ಪ್ ಆಗ್ತಾರ ವಿಚಾರ ಮಾಡಿ ಒಳಗಡೆ ತಗೊಂಡ್ಬರ್ಬೇಕಾಗ್ತದ. ಒಪ್ಕೊಳ್ಳೋಣ, 16-17 ಕೋಟಿ ರೂಪಾಯಿ ಕೊಟ್ಟೇವಿ ಅಂತ ಹೇಳಿ ಕ್ಯಾಮ್ರಾನ್ ಗ್ರೀನ್ 14 ಮ್ಯಾಚ್ ಆಡ್ಸಕ್ ಆಗೋದಿಲ್ಲ. ಕೊಟ್ಟೇವ್ ಚಾನ್ಸ್, ಒಂದ್ 4-5 ಮ್ಯಾಚ್ ಕೊಟ್ಟೇವಿ, ಅಲ್ಲಿ ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ. 40% ಮ್ಯಾಚ್ ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಟೀಮ್ ಹೊರಗಡೆ ಹೋಗೋ ಚಾನ್ಸ್ ಒಳಗ ಅದ ಅಂದಾಗ ನಾವೇನ್ ಮಾಡ್ಬೇಕು? ಈಗ ಪ್ಲೇಯಿಂಗ್ 11 ಚೇಂಜ್ ಮಾಡ್ಕೊಂಡು ಕ್ಯಾಮ್ರಾನ್ ಗ್ರೀನ್ ಬದ್ಲಿ ಟಾಮ್ ಕರನ್ ಚಾನ್ಸ್ ಕೊಟ್ರ, ಟಾಮ್ ಕರನ್ ಆಲ್ರೌಂಡರ್ ಕ್ಯಾಮ್ರಾನ್ ಗ್ರೀನ್ ಗತೆನ ಆಡ್ಬೋದು. ಪವರ್ ಹಿಟ್ಟಿಂಗ್ ಅದ, ಪ್ಲಸ್ ಲೋವರ್ ಮಿಡಲ್ ಆರ್ಡರ್ ಒಳಗೆ ಬ್ಯಾಟಿಂಗ್ ಆಡೋ ಚಾನ್ಸ್ ಆಡ್ತಾರ, ಪ್ಲಸ್ ಡೆತ್ ಓವರ್ ಒಳಗೆ ಬಾಲಿಂಗ್ ಬಾರಿ ಹಾಕ್ತಾರ. ಈ ಕಡೆ ಕ್ಯಾಮ್ರಾನ್ ಕಡೆಯಿಂದ ಬಾಲಿಂಗ್ ಬರಾಕತ್ತಿಲ್ಲ, ಟೆಸ್ಟ್ ಬ್ಯಾಟಿಂಗ್ ಆಡಕತ್ತಾರ. ಸೊ RCB ಟೀಮಿಗೆ ಕ್ಯಾಮ್ರಾನ್ ಗ್ರೀನ್ ಅವಶ್ಯಕತೆ ಇಲ್ಲ. ಟಾಮ್ ಕರನ್ ಹೆಂಗೋ ನಾವು ತಗೊಂಡೇವಿ, ಆಪ್ಷನ್ ಅದಾರ, ಅವ್ರನ್ನ ನಾವು ಏನ್ ಮಾಡ್ಬೇಕು? ಯೂಸ್ ಮಾಡ್ಕೋಬೇಕು. ಟೀಮ್ ಅನ್ನು ಮತ್ತೆ ಸ್ಟ್ರಾಂಗ್ ಮಾಡ್ಕೋಬೇಕು. ನಾಲ್ಕನೇದು ಒಂದ್ ದೊಡ್ಡ ಚೇಂಜಸ್ ಆಗ್ಬೇಕು ಅಂತಂದ್ರ ಮೊಹಮ್ಮದ್ ಸಿರಾಜ್ ಪ್ಲೇಯಿಂಗ್ 11 ನಿಂದ ಹೊರಗಡೆ ಇಡಬೇಕು. ವೈಶಾಖ್ ವಿಜಯಕುಮಾರ್ ಅವ್ರಿಗೆ ನಾವು ಚಾನ್ಸ್ ಕೊಡ್ಬೇಕು. ಯಾಕೆ ವೈಶಾಖ್ ವಿಜಯಕುಮಾರ್ ಅವ್ರಿಗೆ ಚಾನ್ಸ್ ಕೊಡ್ಬೇಕು? ಅವ್ರ ಚಲೋ ಬಾಲಿಂಗ್ ಹಾಕಕತ್ತಾರ. RCB ಟೀಮಿಗೆ ಬಾರಿ ಪಾಸಿಟಿವ್ನೆಸ್ ಆಡ್ ಮಾಡೋ ಚಾನ್ಸ್ ಅದ. ಅವ್ರ ಕಡೆ ಪೊಟ್ಯಾನ್ಶಿಯಲ್ ಅದ. ಅದ್ರ ಜೊತೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅವರಿಗೆ ಬಹಳ ಪರಿಚಿತವಾದ ಕ್ರೀಡಾಂಗಣ ಅದ. ಇದ್ರೊಳಗ ವೈಶಾಖ್ ವಿಜಯಕುಮಾರ್ ಅವ್ರ ಪರ್ಫಾರ್ಮೆನ್ಸ್ ಬೆಟರ್ ಬೀಳೋದದ. ಈಗ ಆಲ್ರೆಡಿ ನಾವು ನೋಡಿರೋದ್ರಿಂದ ಅವ್ರ ಎಕಾನಮಿನೂ ಚಲೋ ಅದ, ವಿಕೆಟ್ ಬೀಳಾಕತ್ತದ. ಸೊ ಅಂತ ಬೌಲರ್ ನಾವು ಪ್ಲೇಯಿಂಗ್ 11 ಹೊರಗಡೆ ಇಡೋದು ಅಷ್ಟು ಸರಿ ಅಲ್ಲ.
ಕ್ಯಾಪ್ಟನ್ಶಿಪ್ ಸರಿ ಆಗತ್ತಿಲ್ಲ, ಮ್ಯಾನೇಜ್ಮೆಂಟ್ ಸರಿ ಆಗತ್ತಿಲ್ಲ ಅಂದಾಗ ಅಂತ ಬಾಲರ್ಗಳಿಗೆ ಚಾನ್ಸ್ ಸಿಗಾಕತ್ತಿಲ್ಲ, ಅವ್ರು ಬೇರೆ ಟೀಮ್ ಹೋಗಿ ಪರ್ಫಾರ್ಮೆನ್ಸ್ ಚಲೋ ಮಾಡ್ತಾರ. ಅದ ನಾವ್ ಎಲ್ಲಾರು ಇಲ್ಲಿವರೆಗೂ ನೋಡಿರೋ ಪ್ರಕಾರ ಏನಾಗಿದೆ ಅಂದ್ರೆ RCB ಟೀಮ್ಗೆ ಸ್ಟಾರ್ ಪ್ಲೇಯರ್ ಬಂದ್ರೆ ಪರ್ಫಾರ್ಮೆನ್ಸ್ ಮಾಡಾಕತ್ತಿಲ್ಲ, ದೇಶಿ ಪ್ಲೇಯರ್ ಗಳಿಗೆ ಚಾನ್ಸ್ ಕೊಡಾಕತ್ತಿಲ್ಲ. ಹಿಂಗಾಗಿ RCB ಕಪ್ ಗೆಲ್ಲಾಕತ್ತಿಲ್ಲ. ಸೊ ಇದೊಂದ್ ಚೇಂಜಸ್ ಏನಾದ್ರು RCB ಮಾಡ್ಕೊಂಡ್ರ RCB ಕಪ್ ಗೆಲ್ಲುವಂತ ಚಾನ್ಸ್ ಅದ. ಅಟ್ಲೀಸ್ಟ್ ನಾವು ಪ್ಲೇಯಿಂಗ್ 11 ಒಳಗೆ ಹೋಗುವಂತ ಚಾನ್ಸ್ ಅದ. ಯಾಕಂದ್ರೆ ನಮ್ ಕಡೆ ಇನ್ನು 9 ಮ್ಯಾಚ್ ಅದಾವ. 9 ಮ್ಯಾಚ್ 7 ಮ್ಯಾಚ್ ಗೆಲ್ಬೇಕಾಗ್ಯದ. ಆ 7 ಮ್ಯಾಚ್ ಅನ್ನ ಈಸಿಲಿ ಗೆಲ್ತೇವಿ ಯಾವಾಗ ಕ್ಯಾಪ್ಟನ್ಶಿಪ್ ಚೇಂಜ್ ಆಗಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಸಿಕ್ಕ್ರ. ಇಷ್ಟೆಲ್ಲಾ ಚೇಂಜಸ್ ಆಯ್ತು ಅಂತಂದ್ರ ಇನ್ನೊಂದ್ ಚೇಂಜಸ್ ಬಾಕಿ ಉಳ್ದದ ನಮ್ದ ಯಾವ್ದಂತಂದ್ರ ಮಹಿಪಾಲ್ ಲೋಮರ್ಗ ಚಾನ್ಸ ಕೊಡಾಕತ್ತಿಲ್ಲ ನಾವ. ಫಸ್ಟ್ ಮ್ಯಾಚಿಗ ಬಂದ್ರು, ಗೆಲ್ಲಿಸಿದ್ರು, ಫುಲ್ ಹವಾ ಮಾಡಿದ್ರು, ಹೋದ್ರು. ಪಾಪ ಅವ್ರಿಗೆ ನಾವು ಚಾನ್ಸ ಕೊಟ್ಟಿಲ್ಲ ಅಂದಾಗ ಹೆಂಗ್ ಆಡ್ಬೇಕ ಅವ್ರ? ಸೊ ಅನುಜ್ ರಾವತ್ ಅದಾರ, ಆಮೇಲೆ ಅವ್ರಕ್ಕಿಂತ ಬೇರೆ ಬೇರೆ ಪ್ಲೇಯರ್ಗಳನ್ನ ನಾವು ಆಡ್ಸಾಕತ್ತೇವಿ. ಅವ್ರನ್ನ ಸ್ವಲ್ಪ ಹಿಂದಾಕಿ ಮಹಿಪಾಲ್ ಲೋಮರ್ ನಾವ್ ಏನಾದ್ರು ಚಾನ್ಸ್ ಕೊಟ್ರ ಟೀಮ್ ಒಳಗ ಫಸ್ಟ್ ಬ್ಯಾಟಿಂಗ್ ಔಟ್ ಇನ್ನಷ್ಟು ಸ್ಟ್ರಾಂಗ್ ಆಗೋದದ. ಸೊ ನಮ್ಮ ಪ್ರಕಾರ ಮಹಿಪಾಲ್ ಲೋಮರ್ ಇನ್ ಆಗ್ಬೇಕು, ವೈಶಾಖ್ ವಿಜಯ್ ಕುಮಾರ್ ಅವ್ರು ಇನ್ ಆಗ್ಬೇಕು, ಟಾಮ್ ಕರಣ್ ಇನ್ ಆಗ್ಬೇಕು, ಡುಪ್ಲೆಸಿಸ್ ಔಟ್ ಆಗ್ಬೇಕು, ವಿಲ್ ಜಾಕ್ಸ್ ಒಳಗಡೆ ಬಂದ್ರು ಅಂತಂದ್ರ 100% ನಮ್ದು ಬ್ಯಾಟಿಂಗ್ ಫೀಲ್ಡಿಂಗ್ ಓವರ್ ಆಲ್ ರೌಂಡರ್ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಸಿಗ್ತದೆ. ಮತ್ತೆ ನಾವು ನೆಕ್ಸ್ಟ್ ಮ್ಯಾಚ್ ಮುಂಬೈ ಅಪೋಸಿಟ್ ಚೇಂಜ್ ಮಾಡ್ಲೇಬೇಕು. ಚೇಂಜ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಟೂರ್ನಿಯಿಂದ ಹೊರಗಡೆ ಬೀಳ್ತೇವಿ. ಸೊ ಹಿಂಗಿರುವಾಗ ನೆಕ್ಸ್ಟ್ ಏನೇನ್ ಆಗ್ತದ ಇನ್ ಕೇಸ್ ಇವೆಲ್ಲ ಚೇಂಜಸ್ ಆಯ್ತು ಅಂತಂದ್ರೆ ವಿಲ್ ಜಾಕ್ಸ್ ಪ್ಲಸ್ ವಿರಾಟ್ ಕೊಹ್ಲಿ ಓಪನಿಂಗ್ ಬ್ಯಾಟ್ಮನ್ಸ್ ಆಗಿ ಬರ್ತಾರ. ನೆಕ್ಸ್ಟ್ ರಜತ್ ಪತಿದಾರ್, ಮ್ಯಾಕ್ಸ್ವೆಲ್ ಬರ್ತಾರ. ಮ್ಯಾಕ್ಸ್ವೆಲ್ ಆದ ನಂತರ 5th ಪೊಸಿಷನ್ ಒಳಗ ಟಾಮ್ ಕರಣ್ ಇರ್ತಾರ. ಇಲ್ಲ ಮಹಿಪಾಲ್ ಲೋಮರ್ ಹಾಕೋಬಹುದು. ಮಹಿಪಾಲ್ ಲೋಮರ್ 5th ಪೊಸಿಷನ್ ಒಳಗೆ ಆಡ್ಬೇಕು. ಯಾಕಂದ್ರೆ ಮಹಿಪಾಲ್ ಲೋಮರ್ ಇರುವಂತಹ ಫಾರ್ಮ್ ಯಾವ್ದದ ಅಂತಂದ್ರೆ ವಿರಾಟ್ ಕೊಹ್ಲಿನ್ ಬಿಟ್ರ RCB ಒಳಗೆ ನೆಕ್ಸ್ಟ್ ಫಾರ್ಮ್ ಇರೋ ಪ್ಲೇಯರ್ ಅಂತಂದ್ರೆ ಮಹಿಪಾಲ್ ಲೋಮರ್. ಸೊ ಮಹಿಪಾಲ್ ಲೋಮರ್ ನಾವು 5th ಪೊಸಿಷನ್ ಒಳಗೆ ಆದಷ್ಟು ಆಡ್ಸಕ್ ಚಾನ್ಸ್ ಕೊಟ್ವಿ ಅಂತಂದ್ರ ಅವ್ರು ಎಷ್ಟು ಬಾಲ್ ಆಡ್ತಾರ ಅಷ್ಟು ಟೀಮ್ಗೆ ಪಾಸಿಟಿವ್ ಅದ, ಟೀಮಿಗೆ ಪ್ಲಸ್ ಆಗೋ ಚಾನ್ಸ್ ಅದ. ಸೊ ಮಹಿಪಾಲ್ ಲೋಮರ್ ನಾವು ಜಾಸ್ತಿ ಚಾನ್ಸ್ ಕೊಡ್ಬೇಕು. ಅದಾದ ನಂತರ ಟಾಮ್ ಕರಣ್ 6th ಪೊಸಿಷನ್ ಹೋಗಿ ಪವರ್ ಹಿಟ್ಟಿಂಗ್ ಅದಾರ. 7th ಪೊಸಿಷನ್ ಹೋಗಿ ದಿನೇಶ್ ಕಾರ್ತಿಕ್. ಸೊ ವಿಲ್ ಜಾಕ್ಸ್, ವಿರಾಟ್ ಕೊಹ್ಲಿ, ರಜತ್ ಪತಿದಾರ್, ಮ್ಯಾಕ್ಸ್ವೆಲ್, ಟಾಮ್ ಕರಣ್, ಮಹಿಪಾಲ್ ಲೋಮರ್, ದಿನೇಶ್ ಕಾರ್ತಿಕ್ ಇಂಥ ಬ್ಯಾಟಿಂಗ್ ಆರ್ಡರ್ ಅಪೋಸಿಟ್ ಬಾಲಿಂಗ್ ನಿಲ್ಲುವಂತ ಯಾವ್ದ ಚಾನ್ಸು ಕಾಣೋದಿಲ್ಲ. ಸೊ ಈ ಬ್ಯಾಟಿಂಗ್ ಆರ್ಡರ್ ಜೊತೆ ಏನಾದ್ರು ಆಡಿದಂದ್ರೆ ನೆಕ್ಸ್ಟ್ ಮಯಾಂಕ್ ದಾಗರ್ ಅದಾರ, ಆಮೇಲೆ ವಿಜಯ್ ಕುಮಾರ್, ವೈಶಾಖ್, ಟೋಪ್ಲೆ, ಆಮೇಲೆ ಯಶ್ ದಯಾಲ. ಸೊ ಈ ಪ್ಲೇಯಿಂಗ್ 11 ನಾವ್ ಏನಾದ್ರು ತಗೊಂಡ್ ಬಂದ್ವಿ ನೆಕ್ಸ್ಟ್ ಮ್ಯಾಚಿಗೆ ಅಂತಂದ್ರ 100% ಟೀಮ್ ಗೆದ್ದೇ ಗೆಲ್ತದ. ಇವತ್ತೇನಾದ್ರು ನಾವು ನೆಕ್ಸ್ಟ್ ಮ್ಯಾಚ್ ಸೋತ್ವಿ ಅಂತಂದ್ರೆ ನಾವು IPL 2024 ಇಂದ ಹೊರಗಡೆನೆ ಹೋಗ್ಬಿಡ್ತೇವಿ. ನಮ್ ಪ್ಲೇಯಿಂಗ್ 11 ಚಾನ್ಸ್ ಬಹಳ ಕಡಿಮೆ ಆಗ್ಬಿಡ್ತದ. ಇನ್ನೊಂದು ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚಾನ್ಸ್ ಅದಾವ. ಅನುಜ್ ರಾವತ್ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು. ಇಲ್ಲ ಅಂತಂದ್ರೆ ಕರಣ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು. ಈಗ ಇನ್ ಕೇಸ್ ಏನಾದ್ರು ವಿಲ್ ಜಾಕ್ ಟೀಮ್ ಒಳಗಡೆ ಬಂದ್ರು ಅಂತಂದ್ರ ನಮ್ದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗ್ತದೆ. ಮ್ಯಾಕ್ಸ್ವೆಲ್ ಸ್ಪಿನ್ನಿಂಗ್, ಆಮೇಲೆ ವಿಲ್ ಜಾಕ್ಸ್, ಮಯಾಂಕ್ ದಾಗರ್. ಸೊ ಇವ್ರ ಸ್ಪಿನ್ನಿಂಗ್ ಒಳಗ ನಮ್ಗೆ ಇನ್ ಕೇಸ್ ನೆಸಸರಿ ಬಿತ್ತು ಅಂತಂದ್ರ ನಾವು ಕರಣ್ ಶರ್ಮಾ ಒಳಗಡೆ ತಗೋಬಹುದು ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್. ಇನ್ ಕೇಸ್ ಕರಣ್ ಶರ್ಮಾ ಬೇಡ ಅಂತಂದ್ರೆ ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಮತ್ತು ಫಾಸ್ಟ್ ಬಾಲರ್ ಹೋಗ್ಬೋದು. ಈ ಪ್ಲೇಯಿಂಗ್ 11 ಆದ್ರೂ ನಾವು ತಗೊಂಡ್ ಹೋದ್ರ ಟಾಮ್ ಕರಣ್, ಯಶ್ ದಯಾಲ್, ಟೋಪ್ಲೆ, ವೈಶಾಖ್ ವಿಜಯ್ ಕುಮಾರ್. ಸೊ ಇವ್ರದೆಲ್ಲಾರು ಹಿಡಿದ್ರೆ ನಮ್ ಬಾಲಿಂಗ್ ಸ್ಟ್ರಾಂಗ್ ಆಗ್ತದ, ಬ್ಯಾಟಿಂಗ್ ಸ್ಟ್ರಾಂಗ್ ಆಗ್ತದ. 100% ಟೀಮ್ ಗೆದ್ದೇ ಗೆಲ್ತದ. RCB ಅಭಿಮಾನಿಗಳ ಇಷ್ಟು ವರ್ಷ ಕಪ್ ಗೆದ್ದಿಲ್ಲ, ಹೋಪ್ಸ್ ಕಳ್ಕೊಂಡಿಲ್ಲ. ಈಗ 4 ಮ್ಯಾಚ್ ಸೋತ ತಕ್ಷಣ ಹೋಪ್ ಕಳ್ಕೋದಿಲ್ಲ. ನೆಕ್ಸ್ಟ್ ಮ್ಯಾಚ್ 100% ನಾವು ಕಮ್ ಬ್ಯಾಕ್ ಮಾಡೇ ಮಾಡ್ತೀವಿ. ಪ್ಲೇಯಿಂಗ್ 11 ಹೋಗ್ತೀವಿ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರದು ಆಸೆ ಅದ. ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ವಿಚಾರ ಮಾಡಿದ್ರು ಅಂತಂದ್ರ 100% 2024ಕ್ಕ IPL ಏನ್ ನಡೆಯಾಕತ್ತದ ಇದ್ರೊಳಗ 100% RCB ಪ್ಲೇ ಆಫಿಗೆ ಹೋಗ್ತದ. ನಾವು RCB ಫೈನಲ್ ಆಡೋದು ನೋಡ್ತೇವಿ. ಆದ್ರೆ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು. ನಿಮಗೇನ್ ಅನಿಸ್ತದ? RCB ಏನಾದ್ರು ಚೇಂಜಸ್ ಮಾಡ್ಕೊಂಡು ಒಳಗಡೆ ಬರ್ತದೆ ಏನ? ನೆಕ್ಸ್ಟ್ ಮ್ಯಾಚ್ ಇಂದ ಕಮ್ ಬ್ಯಾಕ್ ಮಾಡ್ತದೆ ಏನ? RCB ಈ ಸಲ ಪ್ಲೇ ಆಫ್ ಒಳಗೆ ಹೋಗೋ ಚಾನ್ಸ್ ಅದ ಏನ? ನಿಮಗೆ ಏನ್ ಅನಿಸ್ತದ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂತಂದ್ರ ಲೈಕ್ ಮಾಡ್ರಿ ಮತ್ತು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ.